ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದ ಹಿರಿಯ ದೈಹಿಕ ಶಿಕ್ಷಕ ಬಿಎಸ್ ನಾಡಗೌಡರ್ ಅವರ ಸೇವಾ ನಿವೃತ್ತಿ ಅಂಗವಾಗಿ ಕಿತ್ತೂರು ತಾಲೂಕಿನ ತುರುಮುರಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಭಾವಪೂರ್ಣ ಸತ್ಕಾರ ಹಾಗೂ ಬೀಳ್ಕೊಡುಗೆ ಸಮಾರಂಭವನ್ನ ಅದ್ದೂರಿಯಾಗಿ ಆಯೋಜಿಸಲಾಯಿತು. ಕಾರ್ಯಕ್ರಮದ ಆರಂಭದಲ್ಲಿ ಶಾಲೆಯ ಪ್ರಧಾನ ಗುರುಗಳಾದ ಎಸ್ಇ ನದಾಫ್ ಅವರು ಅತಿಥಿಗಳನ್ನ ಸ್ವಾಗತಿಸಿ ಬಿಎಸ್ ನಾಡಗೌಡರ್ ಅವರ ಶಿಕ್ಷಣ ಸೇವೆ, ಶಿಸ್ತು, ವಿದ್ಯಾರ್ಥಿಗಳ ಮೇಲಿನ ಕಾಳಜಿ ಹಾಗೂ ದೈಹಿಕ ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ ಅಮೂಲ್ಯ ಕೊಡುಗೆಯನ್ನ ಸ್ಮರಿಸಿದರು. ಸೇವಾ ನಿವೃತ್ತಿ ಹೊಂದಿದ ಬಿಎಸ್ ನಾಡಗೌಡರ್ ಅವರನ್ನ ಶಾಲಾ ಸಿಬ್ಬಂದಿ ವರ್ಗದವರು, ಗ್ರಾಮಸ್ಥರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಶಾಲು ಹೊದಿಸಿ ಪುಷ್ಪಮಾಲೆ, ಸ್ಮರಣಿಕೆ ಹಾಗೂ ಗೌರವ ಫಲಕವನ್ನ ನೀಡಿ ಆತ್ಮೀಯವಾಗಿ ಸನ್ಮಾನಿಸಿದರು. ಒಳ್ಳೆಯವರು ಕೂಡ ದಂಪತಿಗಳಿಬ್ಬರನ್ನ ಸನ್ಮಾನಿಸ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳು. ನಂತರ ಕೆಪಿಎಸ್ ಹುಣಸಿಕಟ್ಟಿ ಶಾಲೆಯ ವತಿಯಿಂದ ಪ್ರಧಾನ ಗುರುಗಳಾದಂತಹ PN ನಾಡಗೌಡ ಸರ್, ಹಳಿ ಸರ್, ಹಳೆಮಣಿ ಸರ್ ಇವರೆಲ್ಲರೂ ಕೂಡಿಕೊಂಡು ದಂಪತಿಯರನ್ನ ಸನ್ಮಾನಿಸ್ತಾ ಇದ್ದಾರೆ. ಅವರಿಗೂ ತುಂಬಾ ತುಂಬಾ ಧನ್ಯವಾದಗಳು. ಸರ್ ಸೈಡ್ ಆಗ್ರಿನಾ, ಸೈಡ್ ಆಗ್ರಿ, ಸ್ವಲ್ಪ ಸೈಡ್ ಆಗ್ರಿ, ಈ ಕಡೆ ನೋಡ್ರಿ. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಬಿಎಸ್ ನಾಡಗೌಡ್ರು ಅವರು ತಮ್ಮ ಸೇವಾ ಅವಧಿಯಲ್ಲಿ ಸಹಕರಿಸಿದ ಶಿಕ್ಷಣ ಇಲಾಖೆ, ಸಹೋದ್ಯೋಗಿಗಳು, ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದರು. ಶಿಕ್ಷಕನಾಗಿ ವಿದ್ಯಾರ್ಥಿಗಳ ಪ್ರಗತಿಯೇ ನನ್ನ ಜೀವನದ ದೊಡ್ಡ ಸಾಧನೆ ಎಂದು ಭಾವುಕರಾಗಿ ಹೇಳಿದರು. ಇವತ್ತು ನನಗೆ ಮಾತಾಡೋಕೆ ನನಗೆ ಬರ್ತಾ ಇಲ್ಲ, ಯಾಕಂದರೆ ಅಷ್ಟು ಖುಷಿ ಆಗೈತೆ. ನನಗೆ ಭಾಳ ಮಂದಿ ಭಾಳ ಹೊಗಳಿದ್ರು, ಆದರೆ ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರು. ಚಲೋ, ನಾನು ಭಾಳ ಸಣ್ಣವ, ಎಲ್ಲರಿಗಿಂತ ದೊಡ್ಡವಲ್ಲ. ಎಮ್ಮವರು ಹೊಗಳಿ ಎನ್ನ ಸೂಲದಲ್ಲಿ ಕೀರಲು, ಎನ್ನ ಹೊಗಳಿ ಎನ್ನ ಹೊಗಳಿಕೆ ಎನ್ನ ಬಂದಿತ್ತು, ಮೈ ಬಂದಿತ್ತಲ್ಲ. ಇವತ್ತು ನನಗೆ ಭಾಳ ಸಂತೋಷ ಐತಿ. ನಮ್ಮ STMC ಅಧ್ಯಕ್ಷರು, ಊರಿನ ನಾಗರಿಕರು ಮತ್ತು ನನ್ನ ಗುರು ಬಳಗ ಎಲ್ಲರೂ ಕೂಡಿ ನನಗೆ ಇಷ್ಟೊಂದು ನನಗೆ ಆಧಾರದಿಂದ ನನ್ನನ್ನು ಬೀಳ್ಕೊಡ್ತಾರೆ. ಅದನ್ನು ನನಗೆ ಮಾತಾಡೋಕ್ಕೆ ಬರೋದಂಥ ನನ್ನ ಪದಗಳ ಬರುವಲ್ಲ ನನ್ನ ಬಾಯಿಗೆ, ಅಷ್ಟು ಆನಂದ ಆಗಿದೆ ನನಗೆ. ಇದೇ ಗ್ರಾಮದಲ್ಲಿ ಹುಟ್ಟಿ ಇದೇ ಗ್ರಾಮದಲ್ಲಿ 10 ವರ್ಷ ಸೇವೆಯನ್ನು ಸಲ್ಲಿಸಿದೆ. ಪ್ರಥಮವಾಗಿ ನನ್ನ ಚಿಕ್ಕಮನವಳ್ಳಿ ಗ್ರಾಮಕ್ಕೆ. ಈ ಸಮಾರಂಭದಲ್ಲಿ ಶಂಕರಯ್ಯ ಗುರುಪಾದಯ್ಯ, ಮುರುಗೈನವರ್, ಶಂಕರಹೊಳಿ ಪಂಚಾಯತ್ ಸದಸ್ಯರು ಮತ್ತು ಅಶೋಕಗೌಡ ಪಾಟೀಲ್, ಮಂಜು ನೇಸರ್ಗಿ, ವಿಜಯಲಕ್ಷ್ಮಿ ನಾಡಗೌಡರ್, SB ಮಠದ್, ಶಾಲೆಯ ಶಿಕ್ಷಕ ವೃಂದ, ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಗ್ರಾಮದ ಹಿರಿಯರು ಉಪಸ್ಥಿತರಿದ್ದು ಸೇವಾ ನಿವೃತ್ತಿ ಹೊಂದಿದ ಶಿಕ್ಷಕರಿಗೆ ಶುಭವನ್ನ ಹಾರೈಸಿದರು. ರುದ್ರಪ್ಪ, ಹುಬ್ಬಳ್ಳಿ, 9 ಲೈವ್ ನ್ಯೂಸ್, ಕಿತ್ತೂರು.